ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನಾನಿವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದೇನಪ್ಪ ಅಂದ್ರೆ ಮಶ್ರೂಮ್ ಬಿರಿಯಾನಿ ಹೆಂಗೆ ಮಾಡೋದಂತ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ. ಮೊದಲಿಗೆ ಮಶ್ರೂಮ್ನ ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದಿಟ್ಟು ಮಸಾಲೆ ಮಾಡ್ಕೋಬೇಕು. ಮಸಾಲೆ ಏನೇನು ಅಂತಂದ್ರೆ ಒಂದು ಸ್ವಲ್ಪ ಪುದೀನ ಹಾಕ್ಕೊಂಡೀನಿ, 2ರಿಂದ 3 ಅಥವಾ 4ರಿಂದ 5 ಹಸಿಮೆಣ್ಸಿನ್ಕಾಯಿ, ಶುಂಠಿ ಮತ್ತು 2 ಬೆಳ್ಳುಳ್ಳಿ ಗಡ್ಡಿನ ಸುಲಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಹಾಕೋರಿ, ಎರಡು ಯಾವುದಾದ್ರೂ ನಡಿತೈತಿ. ಒಣ ಕೊಬ್ಬರಿ ಆದರೂ ಹಾಕ್ಕೋಬೋದು, ಇಲ್ಲ ಹಸಿ ಕೊಬ್ಬರಿ ಆದರೂ ಹಾಕ್ಕೋಬೋದು. ಅದು ಮಸಾಲೆ ಮಾಡೋಕ್ಕಿಂತ ಮುಂಚೆ ನಾನು ಅಕ್ಕಿನ ನೆನೆ ಇಟ್ಟು ಮತ್ತು ಕುದಿಯೋಕೆ ಇಟ್ಟಿದ್ದೆ. ಅದರಲ್ಲಿ ನಾನು ಸ್ವಲ್ಪ ಪಲಾವ್ ಎಲೆ, ಚಕ್ಕೆ, ಹಾಗೆ ಲವಂಗ, ಜೀರಿಗೆ, ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕುದಿಯೋಕೆ ಬಿಟ್ಟೇನಿ. ಅದಕ್ಕಿಂತ ಮುಂಚೆ ಅದಕ್ಕೆ ಒಗ್ಗರಣೆ ಕೊಟ್ಕೋಬೇಕಲ್ಲ, ಹಾಗಾಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡೇನಿ. ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಭಾಳ ಬರ್ತೈತೆ ರೀ, ಮಸ್ತ್ ಬರ್ತೈತಿ ಟೇಸ್ಟ್. ಸೊ ಹಾಗಂತ ಊಟ ತುಪ್ಪದಾಗ ಮಾಡಬೇಡ್ರಿ. ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಳ್ರಿ, ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಹಾಕ್ಕೊಳ್ರಿ. ತುಪ್ಪ ಎದಕ್ಕೆ ಹಾಕ್ಕೊಂಡೇನಿ ಅಂತಂದ್ರೆ ಒಂಥರ ಬಿರಿಯಾನಿ ಟೇಸ್ಟ್ ಬರುತ್ತೆ, ಇಲ್ಲಾಂದರೆ ಬಾಯಿ ರುಚಿ ಚೆನ್ನಾಗಿ ಬರ್ತೈತಿ. ಅದಕ್ಕೆ ಎಣ್ಣೆ ತುಪ್ಪ ಎರಡು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡ್ಮೇಲೆ ಅದ್ರಾಗ ನಾನು ಪಲಾವ್ ಎಲೆ, ಚಕ್ಕೆ, ಲವಂಗ, ಮೆಣಸು ಇದೆಲ್ಲ ಹಾಕ್ಕೊಂಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡೇನಿ. ಅದಾದಮೇಲೆ ಉಳ್ಳಾಗಡ್ಡಿ ಹೆಚ್ಕೊಂಡಿದ್ದೆ ರೀ. ಎಷ್ಟು ಅಂತಂದರೆ 2ರಿಂದ 3 ಹೆಚ್ಕೊಂಡಿದ್ದೆ ಸ್ಲೈಸು. ಸೊ ಕ್ಯೂಬ್ಸ್ ಬೇಡ, ಸ್ಲೈಸಾಗಿ ಹೆಚ್ಕೊಂಡಿದ್ದೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ಕೆಂಪಗೆ ಅಥವಾ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೋಬೇಕ್ರಿ. ನೋಡ್ತಿರ್ಬೋದು ನೀವು ಯಾವ ರೀತಿ ಫ್ರೈ ಮಾಡಾಕತ್ತೇನಿ ಅಂತಂದು. ಸೊ ಈ ರೀತಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಜಾಸ್ತಿ ಫ್ಲೇಮಲ್ಲಿ ಇಟ್ಕೋಬೇಡ್ರಿ, ಯಾಕಂದರೆ ಕೆಂಪಾಗಲಿ ಅಂತ ಮತ್ತು ಜಲ್ದಿನ ಆಗಲಿ ಅಂತದ್ದು ಇಟ್ಕೋಬೇಡ್ರಿ, ಅದಕ್ಕೆ ಹೇಳತ್ತೀನಿ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೇನಿ ರೀ. ಅದಾದಮೇಲೆ ಟೊಮ್ಯಾಟೊ ಹಾಕ್ಕೊಂಡೇನಿ ರೀ. ಟೊಮ್ಯಾಟೊ 2ರಿಂದ 3 ಅಥವಾ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ರಿ, ಚಿಂತೆ ಏನಿಲ್ಲ. ರುಚಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹುಳಿನೂ ಇರಬೇಕು ಅಂತಂದರೆ 2ರಿಂದ 3 ಹಾಕ್ಕೊಳ್ಳಿ. ಹುಳಿ ಜಾಸ್ತಿ ಬೇಡ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ರಿ, 1 ಅಥವಾ 2 ಹಾಕ್ಕೊಳ್ರಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ, ಅರಿಶಿನ ಹಾಕ್ಕೊಂಡೇನಿ, ಅಚ್ಚ ಖಾರದ ಪುಡಿ, ಸ್ವಲ್ಪ ಮೆಣಸಿನ್ಕಾಯಿ ನೀವು ಪೇಸ್ಟ್ ಮಾಡ್ಕೊಳ್ಳೋ ಮುಂದೆ ಹಾಕ್ಕೊಂಡಿದ್ದೆ, ಸೊ ನೋಡ್ಕೊಂಡು ಹಾಕೋರಿ ಅಚ್ಚ ಖಾರದ ಪುಡಿನ. ಅದಾದಮೇಲೆ ಅದನ್ನೆಲ್ಲ ನಿಮ್ಗೆ ಆವಾಗಲೇ ಮಸಾಲೆದ್ದು ತೋರಿಸಿದ್ನಲ್ಲ, ಅದನ್ನ ಈ ಥರ ರುಬ್ಕೊಂಡಿದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಅದು ರುಬ್ಕೊಂಡಿರುವಂಥ ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗ್ಬೇಕು ನೋಡಿರಿ, ಹಂಗೆ ಬೇಯಿಸ್ಕೊರಿ. ಬೇಯಿಸ್ಕೊಂಡ್ಮೇಲೆ ಮೊದಲ ಕಟ್ ಮಾಡಿ ಇಟ್ಕೊಂಡಿತ್ತಲ್ರಿ ಮಶ್ರೂಮ್ನ, ಅದನ್ನು ಹಾಕ್ಕೊರಿ. ಹಾಕ್ಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಅದಾದಮೇಲೆ ಅನ್ನ ಕುದಿಯೋಕೆ ಇಟ್ಟಿದ್ವಲ್ರಿ, ಅನ್ನ ಮಾಡೋಕೆ ಅದು ಸ್ವಲ್ಪ ಗಂಡಾಗಲಿ ರೀ, ತೀರಾ ಹಣ್ಣಾಗಬಾರ್ದು. ಯಾಕಂದ್ರೆ ನಾವು ಇದ್ರಾಗೂ ಒಂದು ಸ್ವಲ್ಪ ಹಾಕ್ಕೊತೇವಲ್ರಿ, ಒಂದು ಸೀಟಿ ಹೊಡಿಸ್ತೇವೆ, ಹಾಗಾಗಿ ಸ್ವಲ್ಪ ಗಂಡನೇ ಇರಲಿ ರೀ ಅದ್ರಾಗ ಕುದಿಸಿದ್ರೊಳಗೆ. ಸೊ ಅದ್ರಾಗ ಕುದ್ದಿದ್ರೊಳಗೆ ತೆಗೆದು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನಾನಿಲ್ಲಿ ತೊಗೊಂಡಿದ್ದೆ 1.5 ಗ್ಲಾಸಷ್ಟು ನೀರು. 1.5ರಿಂದ 2 ತೊಗೊಳ್ರಿ. ಸ್ವಲ್ಪ ಉದುರು ಆದ್ರೆ ಚಲೋ ಅಲ್ರಿ, ಹಾಗಾಗಿ 2 ತೊಗೊಂಡೆ. ಈ ರೀತಿ ಆದಮೇಲೆ ಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಪುದೀನ ಹಾಕ್ಕೊಂಡು 1 ಸೀಟಿ ಹೊಡೆಸ್ಕೊಳ್ರಿ, ಭಾಳ ಬೇಡ, 1 ಸೀಟಿ ಹೊಡೆಸ್ಕೊಳ್ರಿ. ಯಾಕಂದ್ರೆ ಮುಂಚೆನೇ ನಾವು ಸ್ವಲ್ಪ ಅನ್ನ ಕುದಿಸಿದ್ದೇವಲ್ಲ, ಹಾಗಾಗಿ 1 ಸೀಟಿ ಆದಮೇಲೆ ನೋಡ್ತಿರ್ಬೋದು ನೀವು ಹೆಂಗೆ ಬಂದೈತೆ ಅಂತಂದು. ಸೊ ನೋಡಿ ಯಾವ ಥರ ಉದುರಾಗಾಗಿದೆ ಮಶ್ರೂಮ್ ಬಿರಿಯಾನಿ ಅಂತ. ಇದು ಬಿಸಿ ಬಿಸಿದಿದ್ದಾಗ ಇದ್ರ ಜೊತೆ ಮೊಸರು ಬಜ್ಜಿ ಅಥವಾ ಸೌತೆಕಾಯಿ ಇಟ್ಕೊಂಡು ಉಳ್ಳಾಗಡ್ಡಿ ಇಟ್ಕೊಂಡು ತಿನ್ನಕತ್ರ ಅದ್ರ ಮಜಾನ ಬೇರೆ. ಸೊ ಒಂದ್ಸಲ ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ, ಹೆಂಗಾಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಸೊ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.